ಕೆಲವೊಂದು ಸಾರಿ ನಾವು ಮಾಡಿರೋವಂಥ ಕೆಲವೊಂದು ಟ್ರಾವೆಲಿಂಗ್ ಪ್ಲ್ಯಾನ್ಸು ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿರುತ್ತೆ. ಆಲ್ಮೋಸ್ಟ್ ಅದು ಯಾವುದೇ ರೀಸನ್ಗಾಗಿರ್ಬೋದು. ಡೇಟ್ಸ್ ಪ್ಲ್ಯಾನ್ ಆಗ್ತಿಲ್ಲ, ಫ್ರೆಂಡ್ಸ್ ಬರ್ತಾ ಇಲ್ಲ, ಫ್ಯಾಮಿಲಿ ಹೋಗ್ತಾ ಇಲ್ಲ. ಕೊನೆಗಿರೋ ಒಂದೇ ಒಂದು ರೀಸನ್ ಅಂದರೆ ಬಡ್ಜೆಟ್ ಇಲ್ಲ. ಬಟ್ ಫೈನಲಿ ವೆನ್ ಯು ಮೇಕ್ ಇಟ್, ದಟ್ಸ್ ಅ ಡಿಫ್ರೆಂಟ್ ಹ್ಯಾಪಿನೆಸ್. ವೆಲ್ಕಮ್ ಟು ಜೋಧ್ಪುರ್ ಬಿಗ್ ಫೋರ್ಟ್. ಅಪ್ಪ ಮುಂಚೆ ಸುತ್ತಿ ಸಾಕಾಗೋಯ್ತು. ಕೊನೆಗೆ ಎಕ್ಸಿಟ್ ಆಗಿಬಿಡೋಣ ಅಂತ ಅನ್ಸ್ಬಿಡ್ತು. ಅಪ್ಪ ಈ ರಾಜಸ್ಥಾನ್ ಬಿಸಿಲಿಗೆ ಡೆಫಿನೆಟ್ಲಿ ನಿಮ್ಗೆ ಎಲ್ಲೆಲ್ಲಿ ಈ ಥರ ನೀರು ಜ್ಯೂಸ್ ಕಾಣಿಸುತ್ತೆ ಎಲ್ಲ ಕಡೆ ಒಂದೊಂದ್ಸರಿ ಸ್ಟಾಪ್ ಮಾಡಿ ಕುಡಿಬೇಕಂತ ಅನ್ಸುತ್ತೆ. 120 ಕಿಲೋಮೀಟರ್ಸ್ ಪಕ್ಕದಲ್ಲಿರೋವಂಥ ಒಂದು ರೆಸ್ಟೋರೆಂಟ್ಗೆ ಹೋಗ್ಬೇಕಂದ್ರೆ ಎಷ್ಟೆಲ್ಲ ಪ್ಲ್ಯಾನಿಂಗ್ ಮಾಡ್ತೀವಿ. ಅಂಥದ್ರಲ್ಲಿ 2000 ಕಿಲೋಮೀಟರ್ಸ್ ದೂರ ಇರೋವಂಥ ಒಂದು ಡಿಫ್ರೆಂಟ್ ಸ್ಟೇಟ್ಗೆ ನಾವು ಟ್ರಾವೆಲ್ ಮಾಡಬೇಕಂದ್ರೆ ಎಷ್ಟೆಲ್ಲ ಪ್ಲ್ಯಾನಿಂಗ್ ಮಾಡಬೇಕಾಗುತ್ತೆ ಹೇಳಿ. ಇಟ್ ಲುಕ್ಸ್ ಲೈಕ್ ಪನ್ನೀರ್ ಥರನೇ ಇದೆ, ಬಟ್ ಇದು ಬೇಸನ್ನಲ್ಲಿ ದೇ ಡೂ ಇಟ್ ಲೈಕ್ ದಿಸ್ ಆ್ಯಂಡ್ ದೇ ಡೂ ಅ ಕರಿ ಫ್ರಮ್ ದಿಸ್, ಬಟ್ ಇಟ್ ಎಂಟೈರ್ಲಿ ಟೇಸ್ಟ್ ಲೈಕ್ ಪನ್ನೀರ್ ಕರಿ ಥರ. ನ್ಯೂ ಬಿಗ್ಗೆಸ್ಟ್ ಹೋಟೆಲ್ ಫಾರ್ ದ ಸ್ಟೇ ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ರಾಜಸ್ಥಾನಿ ಡಿಸೈನ್ಸ್, ಜ್ಯುವೆಲ್ಸ್ ಆ್ಯಂಡ್ ರಾಜಸ್ಥಾನಿ ಸ್ಪೆಷಲ್ ಕಾಸ್ಟ್ಯೂಮ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೀವು ಶಾಪ್ ಕೂಡ ಮಾಡ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಜರ್ನಿ. ನಾನು ಸೌಮ್ಯ, ಅ ಟ್ರಾವೆಲ್ ಬ್ಲಾಗರ್ ಫ್ರಮ್ ಬ್ಯಾಂಗ್ಳೂರ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಂತೂ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಯಾಕೆ ಅಂತಂದರೆ ಇವತ್ತು ನಾನು ಬಂದಿದ್ದೀನಿ ಕರ್ನಾಟಕದಿಂದ ಆಲ್ಮೋಸ್ಟ್ 2500 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ನಮ್ಮ ಇಂಡಿಯಾದಲ್ಲಿರುವಂಥ ಒನ್ ಆಫ್ ದ ಲಾರ್ಜೆಸ್ಟ್ ಸಿಟಿ, ದಟ್ ಈಸ್ ರಾಜಸ್ಥಾನ್ನ ಜೋಧ್ಪುರ್ ಸಿಟಿನಲ್ಲಿ ನಾನಿದ್ದೀನಿ. ಸೊ ನನ್ನ ಹಿಂದೆ ನೋಡ್ತಾ ಇದ್ದೀರಾ ಇವಾಗ ನೀವು. ದಿಸ್ ಈಸ್ ದ ವಂಡರ್ಫುಲ್ ಬ್ಲೂ ಸಿಟಿ ಆಫ್ ಜೋಧ್ಪುರ್. ಸೊ ಇಲ್ಲಿಂದ ಸಿಟಿ ವ್ಯೂ ಅಂತೂ ಅಮೇಝಿಂಗಾಗಿ ಕಾಣಿಸ್ತಾ ಇದೆ. ಸೊ ನೋಡೋಣ ಈ ರಾಜಸ್ಥಾನಲ್ಲಿ ಇನ್ನೂ ಏನೇನು ಅಮೇಝಿಂಗ್ ಆಗಿರೋ ಥಿಂಗ್ಸ್ ಇದೆ, ಇನ್ನೂ ಏನೇನೆಲ್ಲ ನೋಡ್ಬೋದು ಅಂತ ಹೇಳಿ. ಆ್ಯಂಡ್ ನಾನು ಹೇಳ್ದಂಗೆ ಟ್ರಾವೆಲಿಂಗ್ ಅರೌಂಡ್ 2000 to 2500 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಟು ರಾಜಸ್ಥಾನ್ ಈಸ್ ರಿಯಲಿ ನಾಟ್ ಅನ್ ಈಸಿ ಟಾಸ್ಕ್. ನಾನು ಬ್ಯಾಂಗ್ಳೂರ್ ಟು ರಾಜಸ್ಥಾನ್ ರೀಚ್ ಆಗೋದಕ್ಕೆ ಚೂಸ್ ಮಾಡಿದಂಥ ಟ್ರಾವೆಲ್ ಆಪ್ಷನ್ ಇಸ್ ಟ್ರೈನ್, ವಿಚ್ ಟೇಕ್ಸ್ ಯು ಅರೌಂಡ್ 36 to 40 hours ಆಫ್ ಟ್ರಾವೆಲ್ ಟೈಮ್. If you are choosing a flight option, then it will take you minimum of 4 to 5 hours, and again everything depends on the budget you are planning. ಸಪೋಸ್ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಬ್ಯಾಂಗ್ಳೂರ್ ಟು ಜೋಧ್ಪುರ್ ಆರ್ ಜೈಪುರ್ ಎರಡೂ ಸಿಟೀಸ್ಗೆ ನಿಮಗೆ ಟ್ರೈನ್ ಅವೈಲಬಿಲಿಟಿ ಇದೆ ವೀಕ್ಲಿ. ಇದನ್ನು ನೀವು IRTC ಆ್ಯಪ್ನಲ್ಲಿ ಚೆಕ್ ಮಾಡ್ಬೋದು ಯಾವ್ಯಾವ ಡೇಟ್ಸ್ಗೆ ಯಾವ್ಯಾವ ಟೈಮಿಂಗಲ್ಲಿ ಇದೆ ಅಂತ ಹೇಳಿ. ಮಾರ್ನಿಂಗ್ ಟ್ರೈನ್ ಹತ್ತಿದ್ದು ಅರೌಂಡ್ 11:30. ಇವಾಗ ಹುಬ್ಳಿಯಲ್ಲಿ ಸ್ಟಾಪ್ ಇದೆ. ಸೊ ಇಲ್ಲಿ ಒಂದು ಹಾಫ್ ಆನ್ ಅವರ್ ಸ್ಟಾಪ್ ಇರುತ್ತೆ ಟ್ರೈನ್. ಸೊ ಐ ಜಸ್ಟ್ ಗಾಟ್ ಡೌನ್, ಏನಾದರೂ ಸಿಗುತ್ತಾ ಅಂತ ನೋಡೋಕ್ಕೆ. ಸೊ ಐ ಹುಬ್ಳಿ ಸ್ಟೇಷನ್ ನಾವು. ಆ್ಯಂಡ್ ನೀವು ಕೂಡ ಟ್ರೈನ್ ಆಪ್ಷನ್ನ ಚೂಸ್ ಮಾಡ್ತೀರಾ ಅಂತ ಅಂದರೆ ಮೇಕ್ ಶ್ಯೂರ್ ದಟ್ ಯು ಲವ್ ಟ್ರಾವೆಲಿಂಗ್. ಆ್ಯಂಡ್ ಬಿಕಾಸ್ ಇದು 2 days ಟ್ರಾವೆಲಿಂಗ್ ಆಗಿರೋದ್ರಿಂದ ಡೆಫಿನೆಟ್ಲಿ ಆಲ್ಮೋಸ್ಟ್ 2 days ನಿಮಗೆ ಟ್ರೈನಲ್ಲೇ ಇರಬೇಕು ಅಂತ ಅಂದರೆ ಬೋರ್ ಆಗ್ಬೋದು. ಬಟ್ ಇಫ್ ಯು ಹ್ಯಾವ್ ಅ ಗುಡ್ ಟ್ರಾವೆಲಿಂಗ್ ಕಂಪ್ನಿ ಆರ್ ಇಫ್ ಯು ಲೈಕ್ ಟ್ರಾವೆಲಿಂಗ್ ಆರ್ ಫ್ರೆಂಡ್ಸ್ ಗ್ರೂಪ್ ಇದ್ದರೆ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಿಸ್ ಮೂಮೆಂಟ್. ಟ್ರೈನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಇನ್ನೊಂದು ಎಕ್ಸೈಟಿಂಗ್ ವಿಷಯ ಏನಪ್ಪ ಅಂತಂದರೆ ಈಚ್ ಮೂಮೆಂಟ್ ಒಂದೊಂದು ಡಿಫ್ರೆಂಟ್ ಪ್ಲೇಸಲ್ಲಿ ಇರ್ತೀರ. ಬೆಳಗ್ಗೆ ಕರ್ನಾಟಕದಲ್ಲಿದ್ದರೆ ನೆಕ್ಸ್ಟ್ ಡೇ ನೀವು ಮಹಾರಾಷ್ಟ್ರ ಆ್ಯಂಡ್ ಅದರ್ ನೆಕ್ಸ್ಟ್ ಡೇ ಗುಜರಾತ್ ಆ್ಯಂಡ್ ಅದರ್ ನೆಕ್ಸ್ಟ್ ಡೇ ಯು ವಿಲ್ ರೀಚ್ ಟು ಯರ್ ಡೆಸ್ಟಿನೇಷನ್ ಪ್ಲೇಸ್ ರಾಜಸ್ಥಾನ್. ಆ್ಯಂಡ್ ಇವಾಗ ನಾನು ಬಂದಿದ್ದೀನಿ ಮೈ ಡೆಸ್ಟಿನೇಷನ್ ಪ್ಲೇಸ್ ದಟ್ ಈಸ್ ರಾಜಸ್ಥಾನಲ್ಲಿರುವಂಥ ಜೋಧ್ಪುರ್ಗೆ. ಇವಾಗ ನೀವು ನೋಡ್ತಾ ಇರೋವಂಥದ್ದು ಜೋಧ್ಪುರ್ನ ರೈಲ್ವೆ ಸ್ಟೇಷನ್. ಯಾವುದೇ ಪ್ಲೇಸ್ ಅಥವಾ ಸಿಟಿ
ಎಷ್ಟು ಕ್ಲೀನಾಗಿದೆ ಅಂತ ನೋಡಬೇಕು ಅಂತ ಅಂದರೆ ಆ ಪ್ಲೇಸ್ನ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟೇಷನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಜೋಧ್ಪುರ್. ಎಸ್, ಇವಾಗ ನಾನಿದ್ದೀನಿ ಜೋಧ್ಪುರ್ ಸಿಟಿಯಲ್ಲಿ, ರಾಜಸ್ಥಾನ ಜೋಧ್ಪುರ್ ಸಿಟಿಯಲ್ಲಿ ನಾನಿದ್ದೀನಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ 5 o'clockಗೆ ಜೋಧ್ಪುರ್ ರೀಚ್ ಆದ್ವಿ. ಸೊ ಅಲ್ಲಿಂದ ಬೇಗ ರೂಮ್ ಬಂದು ಸೊ ಬೇಗ ರೀಚ್ ಆಗಿದ್ವಲ್ಲ, ಏನು ಮಾಡೋದು ಅಂತ. ಸೊ ಥ್ಯಾಂಕ್ ಗಾಡ್ ಅರ್ಲಿ ಚೆಕಿಂಗ್ ಕೂಡ ನಮಗೆ ಕೊಟ್ಟರು. ಸೊ ಅರ್ಲಿ ಮಾರ್ನಿಂಗ್ ಬಂದು 6 o'clockಗೆ ಆಲ್ಮೋಸ್ಟ್ 9 o'clockವರೆಗೂ ರೆಸ್ಟ್ ಮಾಡಿ ಸೊ ಇವಾಗ ಇನ್ನೂ ಸ್ವಲ್ಪ ರೆಡಿ ಆಗಬೇಕು ನೆಕ್ಸ್ಟ್ ಪ್ಲೇಸಸ್ಗೆಲ್ಲ ಹೋಗೋದಕ್ಕೆ. ಸೊ ಅದಕ್ಕೂ ಮುಂಚೆ ಸೊ ಬ್ರೇಕ್ಫಾಸ್ಟ್ ಕೂಡ ಬಂದಿದೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿ ಬೇಗ ಬೇಗ ನೆಕ್ಸ್ಟ್ ಜೋಧ್ಪುರ್ ಸಿಟಿನ ರೌಂಡ್ಸ್ ಮಾಡೋಣ. ಸೊ ಹೇಗಿದೆ ಜೋಧ್ಪುರ್ ಸಿಟಿ ಅಂತ ನೋಡೋಣ. ಸೊ ನಾನು ಬ್ರೇಕ್ಫಾಸ್ಟ್ನೆಲ್ಲ ತಿಂದು ಮುಗಿಸ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ರೂಮ್ ಟೂರ್ನ ನೋಡ್ಕೊಂಡ್ಬಿಡಿ. ಇಲ್ಲಿ ಎಲ್ಲೇ ಹೋದರೂ ನಿಮಗೆ ಕಾಮನ್ ಆಗಿ ಸಿಗೋವಂಥ ಬ್ರೇಕ್ಫಾಸ್ಟ್ ಬಂದು ಪೋಹ, ಅಂದರೆ ನಾವಿಲ್ಲಿ ಅವಲಕ್ಕಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಪರಾಠಾಸ್ ಕೂಡ ಸಿಗುತ್ತೆ. ಸೌತ್ ಇಂಡಿಯನ್ ಡಿಶಸ್ ಇಡ್ಲಿ, ವಡಾ ಆ ಥರ ಸಿಗೋದು ಸ್ವಲ್ಪ ಕಷ್ಟನೇ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ನಾವು ಯಾವುದೇ ಬೇರೆ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನೆಕ್ಸ್ಟ್ ನಾವು ಎಲ್ಲಿ ಸ್ಟೇ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ. ನಾನು ಜೋಧ್ಪುರಲ್ಲಿ ಸ್ಟೇ ಮಾಡಿದಂಥ ಪ್ಲೇಸ್ ಬಂದು ಶ್ರೀ ಮೋಹನ್ ವಿಲ್ಲಾಸ್ ಅಂತ ಹೇಳಿ. ಇಲ್ಲಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ರೂಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿನ ಓನರ್ ಕೂಡ ನಿಮಗೆ ಅಷ್ಟೇ ಸಪೋರ್ಟಿವ್ ಆಗಿ ಹೆಲ್ಪ್ಫುಲ್ ಆಗಿದ್ದಾರೆ. ನಿಮಗೆ ಏನೇ ಹೆಲ್ಪ್ ಬೇಕು ಅಂತ ಅಂದರು, ಏನೇ ಡೀಟೇಲ್ಸ್ ಬೇಕಂತ ಅಂದರು ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ರೂಮ್ಸ್ ಕೂಡ ಅಫೋರ್ಡಬಲ್ ಪ್ರೈಸಸಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಫ್ ಯು ವಾಂಟ್ ಟು ಗೋ ದೆನ್ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ಅಲ್ಲಿಂದನೇ ಹೋಟೆಲ್ನ ರೆಂಟ್ ಮಾಡಿ ಸೊ ಆಲ್ಮೋಸ್ಟ್ 1, 2, 3 ಫೋರ್ಟ್ಸ್ ಆ್ಯಂಡ್ 1, 2, 3 ಪ್ಯಾಲೇಸಸ್ ಸಿಗುತ್ತೆ. ಸೊ ವಿ ಕ್ಯಾನ್ ಕವರ್ ಜೋಧ್ಪುರ್ ಇನ್ 1 day ಅಂತ ಹೇಳಿ. ಸೊ ವಿ ಹ್ಯಾವ್ ರೆಂಟೆಡ್ ಎ ಆಟೋ. ಸೊ ನಮಗೆ ಆಟೋ ಸಿಕ್ಕಿರೋರು ಕೂಡ ತುಂಬ ಒಳ್ಳೆಯವರಿದ್ದಾರೆ. ಸೊ explaining us about the city and each area ಹೋಗ್ಬೇಕಾದ್ರೆ ಸಿಟಿ ಬಗ್ಗೆ ಎಲ್ಲ ಹೇಳ್ಕೊಂಡು, ಎಲ್ಲ ಏರಿಯಾ ಬಗ್ಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ ಯು ನೀಡ್ ನೀವು ಹೊರಗಡೆ ಬಂದಾಗ ಯು ಹ್ಯಾವ್ ಟು ಫೈಂಡ್ ಅ ಗುಡ್ ಪರ್ಸನ್ ಅರೌಂಡ್ ಯು. ಸೊ ಯಾರಾದರೂ ಸ್ವಲ್ಪ ಈ ಥರ ಒಳ್ಳೆಯವ್ರು ಸಿಕ್ಕಿದ್ರೆ ಯು ವಿಲ್ ಆಲ್ಸೋ ಫೀಲ್ ಸೇಫ್ ವೈಲ್ ಟ್ರಾವೆಲಿಂಗ್. ಜೋಧ್ಪುರಲ್ಲಿ ನಾನು ಸ್ಟೇ ಆಗಿದ್ದಂಥ ಹೋಟೆಲಿಂದ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಹಾಗೆ ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಎಲ್ಲ ಕೂಡ ನಿಯರ್ ಬೈ ಡಿಸ್ಟೆನ್ಸಲ್ಲಿತ್ತು, ಅರೌಂಡ್ 2-3 ಕಿಲೋಮೀಟರ್ಸ್ ಹಾಗೆ. ಸೊ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಜೋಧ್ಪುರಲ್ಲಿ ನಿಮಗೆ ಎಲ್ಲ ಟೂರಿಸ್ಟ್ ಪ್ಲೇಸಸ್ ತುಂಬ ಹತ್ರನೇ ಇರುತ್ತೆ. ಅಂದರೆ ಆಲ್ಮೋಸ್ಟ್ 5-6 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ತುಂಬ ಪ್ಲೇಸಸ್ನ ನೀವು ಕವರ್ ಮಾಡಬಹುದು. ರಾಜಸ್ಥಾನಿನ ಜೋಧ್ಪುರ್ನಲ್ಲಿರುವಂತಹ ಉಮೇದ್ ಭವನ್ ಪ್ಯಾಲೇಸ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ದಿಸ್ ಇಸ್ ಆ್ಯನ್ ಅಕ್ಟೋಬರ್ ಟೈಮ್, ವಿಂಟರ್ ಸೀಸನ್. ಬೇರೆ ಎಲ್ಲ ಕಡೆ ಮಳೆ ಬರ್ತಾ ಇರುತ್ತೆ, ಚಳಿ ಇರುತ್ತೆ, ಬಟ್ ಇಲ್ಲಿ ಇದೇ ನಾರ್ಮಲ್ ಟೆಂಪ್ರೇಚರ್ ಅಂತೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ನೀವು ನೋಡ್ಬೋದು ಇಲ್ಲಿ ಈ ಥರ ಆಲ್ಮೋಸ್ಟ್ ಎಲ್ಲ ಕಡೆ ಈ ಥರ ಬೌಲಲ್ಲಿ ವಾಟರ್ನ ಇಟ್ಟಿರ್ತಾರೆ. ಯಾಕಂದರೆ ಇಲ್ಲಿರೋ ಪಕ್ಷಿಗಳಿಗೆ, ಇಲ್ಲಿ ಪಿಜನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಲ್ಲಿರೋ ಪಕ್ಷಿಗಳಿಗೆ ಸ್ವಲ್ಪ ಆದರೂ ವಾಟರ್ ಆಗುತ್ತೆ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಅ ಗುಡ್ ಥಿಂಗ್ ಐ ಹ್ಯಾವ್ ಅಬ್ಸರ್ವ್ಡ್ ಹಿಯರ್. ಸೊ ಬನ್ನಿ ಇವಾಗ ಉಮೇದ್ ಪ್ಯಾಲೇಸ್ ಒಳಗಡೆ ಹೋಗೋಣ. ಹೇಗಿದೆ ಇಷ್ಟು ಒಳಗಡೆನೇ ಹೋಗಿ ನೋಡೋಣ. ಫಾಲೋ ಮೀ. ಇವಾಗ ನೀವು ನೋಡ್ತಾ ಇರೋವಂಥದ್ದು ರಾಜಸ್ಥಾನ್ನ ಜೋಧ್ಪುರ್ನಲ್ಲಿರುವಂಥ ಉಮೇದ್ ಭವನ್ ಪ್ಯಾಲೇಸ್ನ. ಈ ಪ್ಯಾಲೇಸ್ನ 1943ನಲ್ಲಿ ಇಂಡಿಯನ್ ಆ್ಯಂಡ್ ಯುರೋಪಿಯನ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಬಿಲ್ಟ್ ಮಾಡಿರ್ತಾರೆ. And this palace is situated at the highest point in the city. And this palace is also one among the largest private residences in the world. ಈ ಪ್ಯಾಲೇಸಲ್ಲಿ ಅರೌಂಡ್ 347 ರೂಮ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. ಆವಾಗೆಲ್ಲ ಪ್ಯಾಲೇಸ್ ಅಂತ ಅಂದರೆ ಅಲ್ಲಿ ರಾಜರು ಮಾತ್ರ ಇರಬೇಕು ಅನ್ನೋವಂಥದ್ದಿತ್ತು. ಆದರೆ ಇವಾಗ ಕಾಲ ಚೇಂಜ್ ಆಗಿದೆ ಅಲ್ವಾ. ಈಗ ಕಾಮನ್ ಪೀಪಲ್ಗೂ ಕೂಡ ಅಂಥ ಒಂದು ಲಕ್ಸುರಿಯಸ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಫೆಸಿಲಿಟಿ ಇದೆ.
ಹೇಗೆ ಅಂತ ಅಂದರೆ ಈ ಪ್ಯಾಲೇಸ್ನ ಇವಾಗ ಒಂದು ಲಕ್ಸುರಿಯಸ್ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಎನಿ ಒನ್ ಹೂ ವಿಶಸ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಲಕ್ಸುರಿ, ಸೊ ನಿಮಗೆ ಇಲ್ಲಿ ಸ್ಟೇ ಆಪ್ಷನ್ ಕೂಡ ಇದೆ, ನೀವು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು. ಹಾಗೆ ಕಾಮನ್ ಪೀಪಲ್ಗೆ ಇಲ್ಲಿ ಮ್ಯೂಸಿಯಮ್ಗೆ ಅಲೋ ಇದೆ. ಸೊ ಇಟ್ ಜಸ್ಟ್ ಟೇಕ್ಸ್ ಎಂಟ್ರಿ ಫೀಸ್ 30 ರೂಪೀಸ್ ಇರುತ್ತೆ. ಸೊ ಇಲ್ಲಿನ ಮ್ಯೂಸಿಯಮ್ಗೆ ಕೂಡ ನೀವು ಬಂದು ವಿಸಿಟ್ ಮಾಡಬಹುದು. ಇನ್ನೂ ನಿಮಗೆ ಕನೆಕ್ಟ್ ಆಗೋ ಥರ ಹೇಳಬೇಕು ಅಂತಂದರೆ, ಈಗ ನಮಗೆ ಮೈಸೂರಲ್ಲಿ ಯಾವ ರೀತಿ ಪ್ಯಾಲೇಸ್ ಇದೆ ಸೇಮ್ ಅದೇ ಥರ ಫೀಲಿಂಗ್ ಕೊಡುತ್ತೆ ಈ ಪ್ಯಾಲೇಸ್ ಕೂಡ ನಿಮಗೆ. ಆ್ಯಂಡ್ ಈ ಮ್ಯೂಸಿಯಮಲ್ಲಿ ಈ ಪ್ಯಾಲೇಸ್ನ ಹಿಸ್ಟ್ರಿ ಬಗ್ಗೆ, ಹಾಗೆ ಇಲ್ಲಿ ಯಾರ್ಯಾರು ರೂಲ್ ಮಾಡಿದ್ರು ಅವ್ರ ಹಿಸ್ಟ್ರಿ ಬಗ್ಗೆ, ಹಾಗೆ ತುಂಬ ಆ್ಯಂಟಿಕ್ ಕಲೆಕ್ಷನ್ಸ್ನ ಕೂಡ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಆವಾಗಿನ ಕಾಲದ ರಾಜರು ಯೂಸ್ ಮಾಡ್ತಿದ್ದಂಥ ಡೈನಿಂಗ್ ಸೆಟ್ಸ್ ಆಗಿರ್ಬೋದು, ಹಾಗೆ ಡಿಫ್ರೆಂಟ್ ವೆರೈಟಿ ಆಫ್ ಆ್ಯಂಟಿಕ್ ಕ್ಲಾಕ್ಸ್ ಕೂಡ ನೀವು ಇಲ್ಲಿ ನೋಡಬಹುದು. ಅದಷ್ಟೇ ಅಲ್ಲದೆ ಒಂದಷ್ಟು ಶಾಪಿಂಗ್ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಸೊ ಆ್ಯಂಟಿಕ್ ಜಿವೆಲ್ಸ್ ಅಥವಾ ರಾಜಸ್ಥಾನಿ ಸ್ಟೈಲ್ ಡ್ರೆಸ್ಸಸ್ ಎಲ್ಲ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಹಳೆ ಕಾಲದ ಮಾಡೆಲ್ಸ್ಗಳು, ಆ್ಯಂಟಿಕ್ ಪೀಸಸ್ಗಳು, ಎವ್ರಿಥಿಂಗ್ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಕಲೆಕ್ಷನ್ಸ್ ತುಂಬ ಇದೆ. ಬಟ್ ದಿಸ್ ಸೆಕ್ಷನ್ ಆಫ್ ದ ಫೋರ್ಟ್ ಈಸ್ ಅ ಕ್ರೇಜಿ ಥಿಂಗ್ ಫಾರ್ ಎವ್ರಿ ಒನ್. ಸೊ ಯಾರಿಗೆ ಕಾರ್ ಕ್ರೇಜ್ ಇರಲ್ಲ ಹೇಳಿ? ಇವಾಗಷ್ಟೇ ಕಾರ್ ಕ್ರೇಜ್ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ನಮ್ಮ ರಾಜ ಮಹಾರಾಜರ ಕಾಲದಿಂದ ಈ ಕಾರ್ ಕ್ರೇಜ್ಗಳಿಗಂತೂ ಏನೂ ಕಡಿಮೆ ಇರಲಿಲ್ಲ. ಸೊ ಇಲ್ಲಿರುವಂಥ ಹೆರಿಟೇಜ್ ಕಾರ್ ಕಲೆಕ್ಷನ್ಸ್ ನೀವು ನೋಡಿದ್ರೆ ಡೆಫಿನೆಟ್ಲಿ ವಿಲ್ ಫಾಲ್ ಇನ್ ಲವ್ ವಿತ್ ಇಟ್. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ಬಿಡುವ. ಈ ಆ್ಯಂಟಿಕ್ ಕಲೆಕ್ಷನ್ಸ್ ಕಾರ್ಸಲ್ಲಿ ನಿಮಗೆ ಆಲ್ಮೋಸ್ಟ್ 1960ಇಂದ ಇರೋವಂಥ ಕೆಲವೊಂದು ಡಿಫ್ರೆಂಟ್ ಆಗಿರೋವಂಥ ಮಾಡೆಲ್ಸ್ ಕಾರ್ಸ್ನ ಎಕ್ಸಿಬಿಟ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಚೆಕ್ಔಟ್ ಮಾಡಬಹುದು. And this is all about our very first destination in Jodhpur, that is Umaid Bhawan Palace. And now next we are heading towards, finally I am here at one of the most famous place of Jodhpur city, that is ಮೇಘನ್ ಫೋರ್ಟ್. ಸೊ ನಾವಂದ್ರೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ. ಯಾಕೆ ಅಂತಂದರೆ ಈ ಮೇಘನ್ ಫೋರ್ಟಿಂದ ನಿಮಗೆ ಈ ಜೋಧ್ಪುರ್ ಸಿಟಿಯ ಕಂಪ್ಲೀಟ್ ಬ್ಲೂ ಸಿಟಿ ವ್ಯೂ ನಿಮಗೆ ಕಾಣಿಸುತ್ತೆ. ಸೊ ಕೆನ್ ಯು ಜಸ್ಟ್ ಇಮ್ಯಾಜಿನ್ ಕಂಪ್ಲೀಟ್ ಜೋಧ್ಪುರ್ ಸಿಟಿ ಬ್ಲೂ ಕಲರಲ್ಲಿ ಪೇಂಟ್ ಆಗಿದೆ. ನೀವು ಯಾವುದೇ ಮನೆನ ಇಲ್ಲಿ ನೋಡಿದ್ರು ಬ್ಲೂ ಬ್ಲೂ ಬ್ಲೂ. ಸೊ ಈ ಮೇಘನ್ ಫೋರ್ಟಿಂದ ಅಂತೂ ನಿಮಗೆ ಕಂಪ್ಲೀಟ್ ನಿಮಗೆ ಬ್ಲೂ ಸಿಟಿ ವ್ಯೂವೇ ನಿಮಗೆ ಕಾಣಿಸುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ. ಆ್ಯಂಡ್ ಇಲ್ಲಿಗೆ ಬರಬೇಕಂತ ತುಂಬಾ ಇಷ್ಟ ಆಯಿತು. ಫೈನಲಿ ಐ ಆಮ್ ಹಿಯರ್. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ನೀವು ನೋಡ್ಬೋದು ಇಲ್ಲಿ ಒನ್ ಆಫ್ ದ ಲಾಂಗೆಸ್ಟ್ ಜಿಪ್ ಲೈನ್ ಟೂರ್ ಕೂಡ ಇದೆ. ಸೊ ನೀವು ಇಲ್ಲಿ ಅಡ್ವೆಂಚರಸ್ ಏನಾದರೂ ಟ್ರೈ ಮಾಡಬೇಕಂದ್ರೆ ಯು ಕ್ಯಾನ್ ಟ್ರೈ ದಿಸ್ ಜಿಪ್ ಲೈನ್ ಟೂರ್ ಆಲ್ಸೋ. ಸೊ ಇಲ್ಲಿ ಜಸ್ಟ್ ಫೋರ್ಟು ಆ್ಯಂಡ್ ಪ್ಯಾಲೇಸಸ್ ಅಷ್ಟೇ ಅಲ್ಲ, ಈ ಥರ ಕೆಲವೊಂದು ಎಕ್ಸೈಟೆಡ್ ಆಗಿರುವಂಥ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಸೊ ಕಮ್ ಲೆಟ್ಸ್ ಗೋ. ಆ್ಯಂಡ್ ನಾನು ಯಾವುದೇ ಪ್ಲೇಸ್ಗೆ ಟ್ರಾವೆಲ್ ಮಾಡಿದ್ರೆ ಒಂದು ಕ್ಯೂರಿಯಾಸಿಟಿ ಅಂತೂ ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಏನು ಅಂತ ಅಂದರೆ, ಸೊ ಈ ಪ್ಲೇಸ್ಗೆ ಯಾಕೆ ಈ ನೇಮ್ ಬಂತು ಅಂತ ಹೇಳಿ. ಆ್ಯಂಡ್ ಜೋಧ್ಪುರ್ ಆಬ್ವಿಯಸ್ಲಿ ತಿಳ್ಕೊಳ್ಳೇಬೇಕಲ್ವಾ, ವೈ ದಿಸ್ ನೇಮ್ ಜೋಧ್ಪುರ್? ದಿಸ್ ಸಿಟಿ ವಾಸ್ ಫೌಂಡೆಡ್ ಬೈ ದ ಕಿಂಗ್ ರಾವ್ ಜೋಧಾ ಇನ್ ದ ಇಯರ್ 1459. ಅದಕ್ಕೆ ಈ ಸಿಟಿಗೆ ಜೋಧ್ಪುರ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ವಾವ್, ಸೂಪರ್ ಇಂಟ್ರೆಸ್ಟಿಂಗ್ ಅಲ್ವಾ? ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಅಂದರೆ, ಸೊ ಹೌ ಡಸ್ ಇಟ್ ಫೀಲ್ ಟು ಯು ಟು ಬಿ ಗ್ರೀಟೆಡ್ ಬೈ ದ ಫಸ್ಟ್ ರೇ ಆಫ್ ಸನ್? ಸೊ ಆ್ಯಂಡ್ ಜೋಧ್ಪುರ್ ಇಸ್ ಆಲ್ಸೋ ಕಾಲ್ಡ್ ಆಸ್ Sun City of India. And coming to the Mehrangarh Fort, this is one of the major tourist attraction spot in Jodhpur.
ನೀವು ಜೋಧ್ಪುರ್ಗೆ ಹೋದ್ಮೇಲೆ ಡೆಫಿನೆಟ್ ಆಗಿ ಈ ಪ್ಲೇಸ್ನ ಮಾತ್ರ ವಿಸಿಟ್ ಮಾಡಲೇಬೇಕು. ಹಾಗೆ ನೀವು ಜೋಧ್ಪುರ್ಗೆ ಹೋಗ್ತಾ ಇದ್ದೀರಾ, ಜೋಧ್ಪುರಲ್ಲಿ ಏನು ಮಾಡಬೇಕು, ಟು ಡೂ ಲಿಸ್ಟ್ ಅಥವಾ ಟಾಪ್ ಲಿಸ್ಟ್ ಪ್ಲೇಸಸಲ್ಲಿ ಬರುವಂಥ ಫಸ್ಟ್ ಪ್ಲೇಸ್ ಅಂದರೆ ದಟ್ ಇಸ್ ಮೆಹರಾನ್ಗರ್ ಫೋರ್ಟ್. ಅಷ್ಟು ಪಾಪ್ಯುಲರ್ ಫೋರ್ಟ್ ಇದು ಜೋಧ್ಪುರಲ್ಲಿ. ಆ್ಯಂಡ್ ಈ ಪ್ಲೇಸ್ಗೆ ಎಂಟರ್ ಆಗ್ತಿದ್ದಾಗೆ ನಿಮಗೆ ಒಂಥರ ಆ ರಾಜಸ್ಥಾನಿ ವೈಬ್ಸ್, ಆ ರಾಯಲ್ ಫೀಲಿಂಗ್ನ ಕೊಡುತ್ತೆ. ಸೊ ಅಷ್ಟು ಸಖತ್ತಾಗಿರೋವಂಥ ಆರ್ಕಿಟೆಕ್ಚರ್ ಈ ಫೋರ್ಟಲ್ಲಿದೆ. ಆ್ಯಂಡ್ ರಾಜಸ್ಥಾನ್ ಅಂದಿದ ತಕ್ಷಣ ನಮಗೆ ಇನ್ನೊಂದು ನೆನಪಾಗೋದು ಅಂದರೆ ರಾಜಸ್ಥಾನ್ನ ಕಲ್ಚರ್. ಸೊ ಈ ಫೋರ್ಟ್ಗೆ ಎಂಟರ್ ಆಗ್ತಿದ್ದ ಹಾಗೆ ನಿಮಗೆ ಆ ಕಲ್ಚರ್ನ ವೈಬ್ಸ್ ಬರುತ್ತೆ. ಹಾಗೆ ಈ ಫೋರ್ಟಿಂದ ನಿಮಗೆ ಕಂಪ್ಲೀಟ್ ಬ್ಲೂ ಸಿಟಿಯ ವ್ಯೂ ಕಾಣಿಸುತ್ತೆ. ಸೊ ದಿಸ್ ಈಸ್ ಅ ಮೆಸ್ಮರೈಸಿಂಗ್ ವ್ಯೂ ಫ್ರಮ್ ದಿಸ್ ಫೋರ್ಟ್. ಈ ಫೋರ್ಟ್ಗೆ ಎಂಟರ್ ಆಗ್ತಿದ್ದಾಗೆ ಅಲ್ಲಲ್ಲಿ ಮ್ಯೂಸಿಕ್ನ ವೈಬ್ಸ್ ಕೇಳಿಸುತ್ತೆ ನಿಮಗೆ. ಸೊ ಅದು ಕೇಳಿದ ತಕ್ಷಣ ಎಲ್ಲಿಂದ ಬರ್ತಾ ಇದೆ ಈ ಸದ್ದು ಅಂತ ನಮ್ಮ ಕಾಲು ತನ್ನಷ್ಟಕ್ಕೆ ತಾನೇ ಆ ಮ್ಯೂಸಿಕ್ ಇರೋ ಅಂಥ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಾವು ಎಂಟ್ರಿ ಆಗಿದ್ದು ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ. ಸೊ ಆ ಸ್ಟೆಪ್ಸಲ್ಲಿ ಆ್ಯಂಡ್ ಎಕ್ಸಿಟ್ ಆಗಿದ್ದು ಈ ಸ್ಟೆಪ್ಸಲ್ಲಿ. ಸೊ ಇಟ್ ಈಸ್ ಸಚ್ ಅ ಬಿಗ್ ಫೋರ್ಟ್. ಅಪ್ಪ ನನಗಂತೂ ಸುತ್ತಿ ಸಾಕಾಗೋಯ್ತು. ಕೊನೆಗೆ ಎಕ್ಸಿಟ್ ಆಗಿಬಿಡೋಣ ಅಂತ ಅನಿಸ್ಬಿಡ್ತು. ಇಟ್ ಇಸ್ ಸಚ್ ಅ ಬಿಗ್ ಫೋರ್ಟ್. ಆಲ್ಮೋಸ್ಟ್ ಒಂದು 6 to 7 ಫ್ಲೋರ್ಸ್ ಇರ್ಬೋದು ಅನಿಸುತ್ತೆ. ಸೊ ಈಚ್ ಫ್ಲೋರಲ್ಲಿ ಏನೇನೋ ಡಿಫ್ರೆಂಟ್ ಆಗಿರೋ ಮ್ಯೂಸಿಯಮ್ಸ್ ಆ್ಯಂಡ್ ಡಿಫ್ರೆಂಟ್ ಆಗಿರೋ ಥಿಂಗ್ಸ್ನ ಎಕ್ಸಿಬಿಟ್ ಮಾಡಿದ್ದಾರೆ. ಆ್ಯಂಡ್ ಇನ್ ಸಮ್ 2-3 ಫ್ಲೋರ್ಸ್ ನಿಮಗೆ ಲೈಕ್ ಶಾಪಿಂಗ್ ಆಪ್ಷನ್ಸ್ ಕೂಡ ಇದೆ. ಸೊ ನಿಮಗೆ ಕ್ಲಾತ್ಸ್ ಆ್ಯಂಡ್ ಜೋಧ್ಪುರ್ ಇಸ್ ಫೇಮಸ್ ಫಾರ್ ಇಟ್ಸ್ ಶೂಸ್ ಕೂಡ ಇದೆ. ಸೊ ಆ ಥರ ಎಷ್ಟೊಂದು ಶಾಪಿಂಗ್ ಆಪ್ಷನ್ಸ್ ಕೂಡ ಇದೆ. ಸೊ ಮಿನಿಮಮ್ ನಿಮಗೆ ಫೋರ್ಟ್ ಒಳಗಡೆ ಬಂದರೆ ಇಟ್ ವಿಲ್ ಟೇಕ್ ಮಿನಿಮಮ್ 1 to 1.5 hour ಟೈಮ್ ಹಾಗೆ ಹೋಗುತ್ತೆ. ಹೇಗೆ ಹೋಗುತ್ತೆ ಅಂತ ನಿಜವಾಗಿ ಗೊತ್ತಾಗಲ್ಲ. ಸೊ ಐ ಆಮ್ ಅಟ್ ಎಕ್ಸಿಟ್ ನೌ. ಸೊ ಲೆಟ್ಸ್ ಗೋ. And our next destination stop is Mandor Garden. ಅಪ್ಪ ಈ ರಾಜಸ್ಥಾನ್ ಬಿಸಿಲಿಗೆ ಡೆಫಿನೆಟ್ಲಿ ನಿಮ್ಗೆ ಎಲ್ಲೆಲ್ಲಿ ಈ ಥರ ನೀರು ಜ್ಯೂಸ್ ಕಾಣಿಸುತ್ತೆ ಎಲ್ಲ ಕಡೆ ಒಂದೊಂದ್ಸರಿ ಸ್ಟಾಪ್ ಮಾಡಿ ಕುಡಿಬೇಕಂತ ಅನಿಸುತ್ತೆ. ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು, ಯಾವಾಗಲೂ ನೀರಂತೂ ಕುಡಿತಾನೆ ಇರಬೇಕಂತ ಅನಿಸುತ್ತೆ. ಸೊ ಇವಾಗ ಸದ್ಯಕ್ಕೆ ಸುತ್ತಿ ಸಾಕಾಗಿ ಜ್ಯೂಸ್ ಕುಡಿಯೋಣ ಅಂತ ಒಂದು ಸ್ಮಾಲ್ ಸ್ಟಾಪ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸೊ ಈ ವಿಡಿಯೋ ಬರೋ ಅಷ್ಟರಲ್ಲಿ ನಂಗೆ ಗೊತ್ತಿಲ್ಲ ದಸರಾ ಮುಗಿದು ದೀಪಾವಳಿನೂ ಬಂದಿರ್ಬೋದು. ಬಟ್ ನಾನು ರಾಜಸ್ಥಾನಕ್ಕೆ ಬಂದಿರೋದು ದಸರಾ ಹಬ್ಬದ ಟೈಮಲ್ಲಿ. ಸೊ ದಸರಾ ಹಬ್ಬಕ್ಕೆ ಬಂದು ಯಾವುದೇ ದೇವಿ ದರ್ಶನ ಮಾಡಿಲ್ಲ ಅಂದರೆ ಹೇಗೆ, ರಾಜಸ್ಥಾನದಲ್ಲಿ ಕೂಡ ದಸರಾನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ನಾನೊಂದು ಈ ಮಂಡೋರ್ ಗಾರ್ಡನಲ್ಲಿ ಕೂಡ ಡಿಫ್ರೆಂಟ್ ವೆರೈಟಿ ಆಫ್ ಆರ್ಕಿಟೆಕ್ಚರ್ ಇರುವಂಥ ಕೆಲವೊಂದು ಮಾನ್ಯುಮೆಂಟ್ಸ್, ಹಾಗೆ ಒಂದು ಸ್ಮಾಲ್ ಟೆಂಪಲ್, ಹಾಗೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ಕೂಡ ಇದೆ. ಆ್ಯಂಡ್ ಇದಿಷ್ಟು ಜೋಧ್ಪುರ್ ಸಿಟಿಯಲ್ಲಿ ಆಲ್ಮೋಸ್ಟ್ ನಿಮಗೆ ಫೋರ್ಟ್, ಪ್ಯಾಲೇಸಸ್ ಹಾಗೆ ಈ ರೀತಿಯ ಗಾರ್ಡನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ಆಲ್ಮೋಸ್ಟ್ 1 ಡೇನಲ್ಲಿ ಕವರ್ ಮಾಡ್ಬೋದು. ಸೊ 1 day ಇಸ್ ಮೋರ್ ದೆನ್ ಎನಫ್ ಟು ಕವರ್ ಜೋಧ್ಪುರ್. ತಿರುಗಿರೋದಂತೂ ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ಸುತ್ತಿ ಸಖತ್ ಸುಸ್ತಂತೂ ಆಗಿದೆ. ಇವಾಗ ಹೋಟೆಲ್ ರೀಚ್ ಆಗಿದ್ದೀವಿ, ನಾನು ಸ್ಟೇ ಮಾಡಿರೋ ಅಂಥ ಹೋಟೆಲ್. ಸೊ ಇವಾಗ ಡಿನ್ನರ್ ಮಾಡಿಕೊಂಡು ಈ ಡೇನ ಕ್ಲೋಸ್ ಮಾಡೋಣ. ಸೊ ಗೆಟ್ ಇಟ್. ಹೆಸರು ಕೆ ಸಾಂಗ್ರಿ ಅಂತ ಹೇಳೋದು. ಸೊ ನಾನಂತೂ ಕೇಳೂ ಇಲ್ಲ ಆ್ಯಂಡ್ ತಿನ್ನೂ ಇಲ್ಲ. ದಿಸ್ ಇಸ್ ಅ ವೆರಿ ಫಸ್ಟ್ ಟೈಮ್ ಆ್ಯಂಡ್ ದಿಸ್ ಇಸ್ ಅಥೆಂಟಿಕ್ ರಾಜಸ್ಥಾನಿ ಸ್ಪೆಷಲ್. ಸೊ ಇದು ಬಂದುಬಿಟ್ಟು ಲೈಕ್ ಸೋಯಾಬೀನ್ ಇರುತ್ತಲ್ವ ಆ ಥರ ಕಾಳು ಆ ಥರ ಇದೆ. ಆ್ಯಂಡ್ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಐ ಆಮ್ ವೆರಿ ಫಸ್ಟ್ ಟೈಮ್ ಟ್ರೈಯಿಂಗ್ ಇಟ್. ಆ್ಯಂಡ್
ಆ್ಯಂಡ್ ದಿಸ್ ಇಸ್ ಕಾಲ್ಡ್, ನಾನು ನೋಡಿದ ತಕ್ಷಣ ಐ ಥಾಟ್ ದಿಸ್ ಇಸ್ ಅ ಪನ್ನೀರ್ ಕರಿ, ಬಟ್ ದಿಸ್ ಇಸ್ ನಾಟ್ ಪನ್ನೀರ್ ಕರಿ, ದಿಸ್ ಇಸ್ ಕಾಲ್ಡ್ ಘಂಟಾ ಕರಿ ಅಂತ ಹೇಳಿದ್ರು. ಅಂದರೆ ಇದರಲ್ಲಿ ನಿಮಗೆ ಇಟ್ ಲುಕ್ಸ್ ಲೈಕ್ ಪನ್ನೀರ್ ಥರನೇ ಇದೆ, ಬಟ್ ಇದು ಬೇಸನ್ನಲ್ಲಿ ದೇ ಡೂ ಇಟ್ ಲೈಕ್ ದಿಸ್ ಆ್ಯಂಡ್ ದೇ ಡೂ ಅ ಕರಿ ಫ್ರಮ್ ದಿಸ್, ಬಟ್ ಇಟ್ ಎಂಟೈರ್ಲಿ ಟೇಸ್ಟ್ ಲೈಕ್ ಪನ್ನೀರ್ ಕರಿ ಥರನೇ ಅನಿಸುತ್ತೆ, ಬಟ್ ದಿಸ್ ಇಸ್ ನಾಟ್ ಪನ್ನೀರ್ ಕರಿ, ಬಟ್ ದಿಸ್ ಇಸ್ ಅಗೇನ್ ಅ ವೆರಿ ಸ್ಪೆಷಲ್ ಆ್ಯಂಡ್ ಈವನ್ ಐ ಆಮ್ ಟ್ರೈಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್, ಅ ವೆರಿ ಅಥೆಂಟಿಕ್ Rajasthani dish. And the one more is dal, and we all know it commonly, and this is jeera rice, and one more is one is special sweet kuda ide, so even this I am trying it for the first time. So ಇದ್ದಾರೆ ಲೈಕ್ ನಾವು ಪೊಂಗಲ್ ಎಲ್ಲ ಮಾಡ್ತೀವಲ್ವ ಆ ಥರ ಇದೆ, ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ಕೂಡ ಇನ್ಫ್ಯಾಕ್ಟ್ ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇದ್ದೀನಿ, ಸೊ ಇಟ್ ಇಸ್ ಗುಡ್. ಆ್ಯಂಡ್ ರೋಟಿ ಆಬ್ವಿಯಸ್ಲಿ, ಆ್ಯಂಡ್ ಪಾಪಡ್ ಮೈ ಫೇವ್ರೇಟ್. ಸೊ ದಿಸ್ ಇಸ್ ಅಬೌಟ್ ಆ್ಯನ್ ಅಥೆಂಟಿಕ್ ರಾಜಸ್ಥಾನಿ ಡಿಶ್ ನಾನು ಟ್ರೈ ಮಾಡ್ತಾ ಇರೋದು ಇವತ್ತಿನ ಡಿನ್ನರ್ಗೆ. ಆ್ಯಂಡ್ ಈ ಡಿನ್ನರ್ ಜೊತೆ ಈ ಜೋಧ್ಪುರ್ ಸಿಟಿಯ ಕಂಪ್ಲೀಟ್ ಡೇನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ಐ ನೋ ಬ್ಯಾಂಗ್ಳೂರ್ ಟು ರಾಜಸ್ಥಾನ್ ಟ್ರಾವೆಲ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದರೆ ತುಂಬ ಕ್ವೆಶನ್ಸ್ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. ಹೇಗೆ ಟ್ರಾವೆಲ್ ಮಾಡಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಬಡ್ಜೆಟ್ ಎಷ್ಟಾಗ್ಬೋದು, ಎಷ್ಟು ಡೇಸ್ ಪ್ಲ್ಯಾನಿಂಗ್ ಬೇಕಾಗುತ್ತೆ, ಸೊ ವಿಚ್ ಇಸ್ ದ ಕನ್ವೀನಿಯೆಂಟ್ ಮೋಡ್, ಅಲ್ಲಿ ಹೋದರೆ ಎಲ್ಲಿ ಸ್ಟೇ ಮಾಡಬೇಕು, ಹಾಗೆ ಯಾವ್ಯಾವ ಪ್ಲೇಸಸ್ಗೆ ವಿಸಿಟ್ ಮಾಡಬೇಕು, ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕ್ವೆಶನ್ಸ್ ಆಬ್ವಿಯಸ್ಲಿ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಪ್ಲೀಟ್ ಪ್ಲ್ಯಾನಿಂಗ್ ವಿಡಿಯೋನ ಮಾಡ್ತೀನಿ. ಹೋಪ್ ಈ ಟ್ರಾವೆಲಿಂಗ್ ವಿಡಿಯೋ ಜೋಧ್ಪುರ್ ಸಿಟಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನೆಷ್ಟು ಎಂಜಾಯ್ ಮಾಡಿದ್ನೋ ಈ ಜೋಧ್ಪುರ್ ಸಿಟಿನ ಸುತ್ತ, ಹಾಗೆ ಈ ವಿಡಿಯೋನ ನೋಡ್ತಾ ನೀವು ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮತ್ತಷ್ಟು ಡಿಫ್ರೆಂಟ್ ಆಗಿರೋ ಪ್ಲೇಸಸ್ ಜೊತೆ, ಡಿಫ್ರೆಂಟ್ ಸಿಟೀಸ್ ಜೊತೆ, ಡಿಫ್ರೆಂಟ್ ಕಲ್ಚರ್, ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಪೀಪಲ್ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಲೈಕಿಂಗ್, ಆ್ಯಂಡ್ ದಿಸ್ ಇಸ್ ಸೌಮ್ಯ signing off. Take care. Bye bye.